ನಾನು ನಿಮ್ಮ ಕನ್ನಡತಿ ಶೀಲಾ, ನಮ್ಮೂರು ಚಾಮಲಾಪುರ. ನಾವಿವತ್ತು ಕೂಚಳ್ಳಿ, ಮಂಡ್ಯ ಜಿಲ್ಲೆ ಬಿಂಡಿಗ್ನೂಲೆ ಹೋಗ್ಲಿ ಕೂಚಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಬಣ್ಣವನ್ನು ಬಳಿಯೋಕ್ಕೆ ಬಂದಿದ್ದೀವಿ. ಈ ಬಣ್ಣ ಹೊಡೆಯೋಕ್ಕೆ ಮುಖ್ಯ ಕಾರಣ ನಮ್ಮ ಯರಗನಹಳ್ಳಿ ಸ್ವಾಮಿಗೆ ಏನಪ್ಪ ಅಂದರೆ, ನಾಗಮಂಗಲ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಒಂದು ಬಣ್ಣವನ್ನು ಹೊಡ್ಕೊಡ್ಬೇಕು ಅನ್ನೋ ಆಸೆ ಇದೆ. ಈ ಬಣ್ಣನ ನೀವು ಸ್ಕೂಲಿಂದ ನೀವು ತಂದುಕೊಟ್ರೆ ನಾವು ಉಚಿತವಾಗಿ ಒಂದು ಬಣ್ಣವನ್ನು ಹೊಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹಾಗೆ ಈ ಶಾಲೆಗೆ ನಾವು ಗಿಡಗಳನ್ನು ಕೂಡ ಇವತ್ತು ನೆಟ್ಟಿದ್ದೀವಿ. ಆ ಗಿಡಗಳನ್ನು ನೆಡೋಕ್ಕೆ ನಮ್ಮ ಶಿಕ್ಷಕರು ತುಂಬ ಸಹಕಾರ ಕೊಟ್ಟಿದ್ದಾರೆ. ಚೇತನ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ಮತ್ತು ಪ್ರಸಾದ್ ಸರ್ ಆಗಿರ್ಬೋದು, ಇವರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಧು ಕೂಡ ನಮ್ಮ ಜೊತೆ, ಹಾಗೆ ದಿವ್ಯಾ, ಇವರೆಲ್ಲರೂ ಕೂಡ ಈ ಕೆಲಸದಲ್ಲಿ ತುಂಬ ಭಾಗಿಯಾಗಿದ್ದಾರೆ. ಇವತ್ತು ನಮ್ಮ ಸರ್ಕಾರಿ ಶಾಲೆನ ನೋಡೋಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ಕೂಚಳ್ಳಿಲಿರ್ತಕ್ಕಂಥ ಪ್ರೌಢಶಾಲೆ ಯಾವ ಕಾನ್ವೆಂಟ್ಗೂ ಏನು ಕಡಿಮೆ ಇಲ್ಲ. ಯಾಕೆಂದರೆ ತುಂಬ ಚೆನ್ನಾಗಿದೆ. ಇಲ್ಲಿರ್ತಕ್ಕಂಥ ಪರಿಸರ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಹಾಗೆ ಇಲ್ಲಿ CC ಕ್ಯಾಮ್ರಾದಿಂದ ಹಿಡಿದು, ಕಂಪ್ಯೂಟರಿಂದ ಹಿಡಿದು, ಮಕ್ಕಳಿಗೆ ಆಮೇಲೆ UPS ಇಂದ ಹಿಡಿದು ಪ್ರತಿಯೊಂದು ಇದೆ. ಇಲ್ಲಿಯ ಸ್ವಚ್ಛತೆಯನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಅನ್ನಿಸ್ತು, ನಮ್ಮ ಸರ್ಕಾರಿ ಶಾಲೆಯ ಕೂಚಳ್ಳಿಯಲ್ಲಿ ಓದ್ತಕ್ಕಿಂತ ಸರ್ಕಾರಿ ಶಾಲೆಯ ಮಕ್ಕಳು ಎಷ್ಟು ಪುಣ್ಯವಂತರು ಅಂದರೆ, ಇಲ್ಲಿಯ ಶಿಕ್ಷಕರು ಎಷ್ಟು ಶ್ರಮ ಪಡ್ತಿದ್ದಾರೆ ಅಂದರೆ, ಇಲ್ಲಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆಯಂತೆ. ತುಂಬ ಖುಷಿ ಆಯಿತು. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ನಮ್ಮ ಸರ್ಕಾರಿ ಶಾಲೆನ ನಾವು ಉಳಿಸೋಣ, ಬೆಳೆಸೋಣ. ಮತ್ತು ಹಾಗೆ ಇನ್ನೂ ಸರ್ಕಾರಿ ಶಾಲೆಗಳಿಗೆಲ್ಲ ಬಣ್ಣ ಹೊಡೆಯೋ ಒಂದು ಮಹದಾಸೆ ಇದೆ. ಹಾಗೆ ನಾವು ಇನ್ನೊಂದು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏನಪ್ಪ ಅಂದರೆ, ಮಂಡ್ಯ ಜಿಲ್ಲೆಯಾದ್ಯಂತ ಹಸಿರು ಅಭಿಯಾನ ಅಂತ ಹೋದ ವರ್ಷ ನಾನೊಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೆ. ಅದೇ ಕಾರ್ಯಕ್ರಮನ ಈ ವರ್ಷ ಕೂಡ ಜುಲೈಯಲ್ಲಿ ಮಳೆ ಬಂದಾಗ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಎಲ್ಲ ಸರ್ಕಾರಿ ಶಾಲೆಗಳಿಗೂ ಒಂದು ಗಿಡಗಳನ್ನು ನೆಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಗಿಡಗಳನ್ನು ನೆಡ್ತೀವಿ. ಯಾಕೆಂದರೆ ನಮ್ಮ ಪರಿಸರ ಉಳಿದ್ರೆ ನಮಗೆಲ್ಲ ಆಕ್ಸಿಜನ್ ಸಿಗುತ್ತೆ. ಯಾಕೆಂದರೆ ಈಗಾಗಲೇ ನಾವು ಈ ಸಲ ಎಷ್ಟು ಬಿಸಿಲನ್ನು ಅನುಭವಿಸಿದ್ದೀವಿ ಅಂತ ನಿಮಗೆಲ್ಲ ಗೊತ್ತು. ಬಿಸಿಲಿಂದ ಏನೇನೆಲ್ಲ ತೊಂದರೆಗಳನ್ನ ಅನುಭವಿಸಿದ್ದೀನಿ ಅಂತ. ನಮ್ಮ ಮುಂದಿನ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಒಳ್ಳೆಯ ವಾತಾವರಣ, ಒಂದು ಗಾಳಿ ಬೇಕು ಅಂದರೆ ನಮ್ಮ ಗಿಡಗಳು, ನಾವು ಸರ್ಕಾರಿ ಶಾಲೆನ ಹೇಗೆ ಬಣ್ಣ ಹೊಡೆದು ಸ್ವಚ್ಛ ಮಾಡ್ತೀವೋ ಗಿಡಗಳನ್ನು ನೆಡಬೇಕು. ಈ ಗಿಡಗಳನ್ನು ನಾನು ಸರ್ಕಾರಿ ಶಾಲೆಗಳನ್ನೇ ಏಕೆ ಆಯ್ಕೆ ಮಾಡಿ ನೆಡ್ತೀನಿ ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ಗಿಡಗಳನ್ನ ನೆಟ್ಟರೆ ನಮ್ಮ ಶಿಕ್ಷಕರು ಮತ್ತು ನಮ್ಮ ಮಕ್ಕಳು ಆ ಗಿಡಗಳನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ನನಗೆ ಸಂಪೂರ್ಣವಾಗಿದೆ. ಯಾಕೆ ಅಂದರೆ, ನಮ್ಮ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಗಿಡಗಳು ಉಳಿದಿದ್ದೇವೆ ಅಂದರೆ, ಒಂದು ಪರಿಸರ ಉಳಿದಿದೆ ಅಂದರೆ ಅದಕ್ಕೆ ನಿಜವಾದ ಕಾರಣ ಶಿಕ್ಷಕರು. ನಮ್ಮ ಶಿಕ್ಷಕರ ಬಗ್ಗೆ ನಮಗೆ ಎಷ್ಟು ಹೇಳಿದರೂ ಸಾಲಲ್ಲ. ಇವತ್ತು ನಾವು ಏನೇ ಒಂದು ಆಗಿರ್ತೀವಿ ಅಂದರೆ ಅದಕ್ಕೆ ಶಿಕ್ಷಕರೇ ಕಾರಣ. ಆ ಕಾರಣದಿಂದ ನಾನು ಸರ್ಕಾರಿ ಶಾಲೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನನ್ನ ಎಲ್ಲ ಕೆಲಸಗಳಿಗೂ ನಿಮ್ಮೆಲ್ಲರ ಸಹಕಾರ ಬೇಕು. ದಯವಿಟ್ಟು ನೀವೆಲ್ಲರೂ ಯಾರಾಗಲಿ ಸಮಾಜ ಸೇವೆ ಮಾಡಬೇಕು, ನಾವೇನೋ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ಆಸೆಯಿಂದ ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಪ್ರೆಸ್ ರವಿಯಣ್ಣ ಕೂಡ ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದ್ದಾರೆ, ನಾಗಮಂಗಲದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಾನು ನಿಮ್ಮ ಕನ್ನಡತಿ ಶೀಲಾ.